ಹಲೋ ನಮಸ್ತೆ. ಇವತ್ತಿನ ರೆಸಿಪಿ ಚಿಕನ್ ಹರಿಯಾಲಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡುವ. ಅದಕ್ಕಿಂತ ಮೊದಲು ಯಾರೆಲ್ಲ ಈ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ, ಮೊದಲಿಗೆ ನಾನಿಲ್ಲಿ 1 kg ಚಿಕನ್ ತಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿದ ಚಿಕನ್ ಇದು. ಈ ಚಿಕನ್ನಿಗೆ ನಾವಿವಾಗ ಅರಿಶಿನ ಪುಡಿಯನ್ನು ಹಾಕ್ಕೊಳ್ಬೇಕು. 1/4 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಜೊತೆಗೆ ನಾವಿಲ್ಲಿ 3 ಸ್ಪೂನ್ ಆಗುವಷ್ಟು ಮೊಸರನ್ನು ಹಾಕ್ಕೊಳ್ಬೇಕು. ನೋಡಿ, 3 ಅಥವಾ 4 ಸ್ಪೂನ್ ಆಗುವಷ್ಟು ಹಾಕಿದರೆ ಸಾಕಾಗುತ್ತೆ 1 kg ಚಿಕನ್ನಿಗೆ. ಇದಿಲ್ಲಾಂದರೆ ಮೊಸರು ಇಲ್ಲಾಂದರೆ 1 ನಿಂಬೆ ಹುಳಿಯನ್ನು ಹಿಂಡಿ ಅದರ ರಸನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. 1/4 ಗಂಟೆಯಷ್ಟು ನಾವಿದನ್ನ ಮ್ಯಾರಿನೇಟ್ ಮಾಡೋಕ್ಕೆ ಬಿಡಬೇಕು. ನೋಡಿ, ನಾನಿಲ್ಲಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ಬೇಕಾಗಿರುವಂಥದ್ದು ಮಸಾಲೆಗಳು. ನೋಡಿ, ನಾನು 6ರಷ್ಟು ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ ಮತ್ತು 1 ಸ್ಪೂನ್ ಆಗುವಷ್ಟು ಕರಿಮೆಣಸಿನ ಪುಡಿಯನ್ನು ತಗೊಂಡಿದ್ದೀನಿ. ಆಮೇಲೆ ನಾನಿಲ್ಲಿ ಪುದೀನ ಸೊಪ್ಪು ತುಂಬ ಕಮ್ಮಿ ತಗೊಂಡಿದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪು 1 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ. ಆಮೇಲೆ 10ರಷ್ಟು ಗೋಡಂಬಿಯನ್ನು ತಗೊಂಡಿದ್ದೀನಿ. ನಂತರ 8 ಎಸಳಿನಷ್ಟು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿಯನ್ನು ತಗೊಂಡಿದ್ದೀನಿ. ಬನ್ನಿ, ಮೊದಲಿಗೆ ಒಂದು ಪಾತ್ರೆಯನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಳ್ಳುವ. ನಂತರ ಇದಕ್ಕೆ 3 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಹಾಕ್ಕೊಳ್ಳಿ. ಆಮೇಲೆ ನಾವಿಲ್ಲಿ ಗರಂ ಮಸಾಲ, ಇಡಿಯಾಗಿರುವಂಥ ಗರಂ ಮಸಾಲವನ್ನು ಹಾಕ್ಕೊಳ್ಬೇಕು. ನೋಡಿ, 1 ನಕ್ಷತ್ರ ತಗೊಂಡಿದ್ದೀನಿ ಮತ್ತು ಕೆತ್ತೆ ಮತ್ತು 3ರಷ್ಟು ಲವಂಗ ತಗೊಂಡಿದ್ದೀನಿ. ನಂತರ ಕಾಳು ಮೆಣಸು, ಇಡಿಯಾಗಿರುವಂಥ ಕಾಳು ಮೆಣಸು 5ರಿಂದ 8ರಷ್ಟು ತಗೊಂಡಿದ್ದೀನಿ. ಇದನ್ನ ಎಲ್ಲ ಫ್ರೈ ಮಾಡ್ಕೊಳ್ಳಿ. 30 ಸೆಕೆಂಡುಗಳ ಕಾಲ ಫ್ರೈ ಮಾಡಿದರೆ ಸಾಕು. ಆಮೇಲೆ ನಾವಿಲ್ಲಿ ಕೊಚ್ಚಿಟ್ಟಿರುವಂಥ ಈರುಳ್ಳಿಯನ್ನು ಹಾಕ್ಕೊಳ್ಬೇಕು. 1 ಈರುಳ್ಳಿಯನ್ನು ತಗೊಂಡಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಬೋದಾದಂಥ ಚಿಕನ್ ಕರಿ ಇದು. ನೋಡಿ, ಈರುಳ್ಳಿ ಕೆಂಪಾಗುವವರೆಗೆ ನಾವು ಇದನ್ನ ಫ್ರೈ ಮಾಡ್ಕೊಳ್ಳುವ. ಗೀ ರೈಸ್, ಆಮೇಲೆ ಚಪಾತಿ, ಪರೋಟ, ಆಮೇಲೆ ಇಡ್ಲಿ ಇರಲಿ, ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಇದು. ಪತ್ತಿರಿ ಮಾಡ್ತೀವಲ್ಲ, ಪತ್ತಿರಿಗೂ ಅಷ್ಟೇ ತುಂಬ ಟೇಸ್ಟ್ ಬರುತ್ತೆ ಈ ಥರ ಕರಿ ಮಾಡಿ ಪತ್ತಿರಿ ತಿನ್ನೋದಾದರೆ. ನೋಡಿ, ಈರುಳ್ಳಿ ಆಲ್ಮೋಸ್ಟ್ ಕೆಂಪಾಗ್ತಾ ಬಂದಿದೆ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಟ್ರೈ ಮಾಡೋದಕ್ಕೆ ಮರಿಬೇಡಿ. ನೋಡಿ, ಇನ್ನೊಂದು ಕಡೆ ನಾನಿಲ್ಲಿ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಜಸ್ಟ್ ಒಮ್ಮೆ ಚೆನ್ನಾಗಿ ಅರೆದ್ರೆ ಸಾಕು. ತುಂಬ ತಿಕ್ಕಾಗಿ, ತುಂಬ ನೈಸಾಗಿ ಹರ್ಕೊಳ್ಬೇಕಾಯ್ತಾ. ತುಂಬ ನೀರೇನು ಹಾಕ್ಕೊಳ್ಳಿಕ್ಕೆ ಇಲ್ಲ. ಆದಷ್ಟು ಕಮ್ಮಿ ನೀರು ಹಾಕ್ಕೊಂಡು ಚೆನ್ನಾಗಿ ಹರ್ಕೊಳ್ಬೇಕು ಈ ಥರ. ನೋಡಿ, ಇವಾಗ ನಾವು ಇದಕ್ಕೆ ಚಿಕನನ್ನು ಹಾಕ್ಕೊಳ್ಳುವ. ಚಿಕನ್ ಹಾಕ್ಕೊಂಡು ಹೈ ಫ್ಲೇಮಲ್ಲಿ ಇಟ್ಟು ಇದನ್ನ ಆ ಕಡೆ ಈ ಕಡೆ ಮಗುಚಿ ಫ್ರೈ ಮಾಡ್ಕೊಳ್ಳುವ. ಐದರಿಂದ 8 ನಿಮಿಷದವರೆಗೆ ನಾವು ಇದನ್ನ ಫ್ರೈ ಮಾಡಿಕೊಂಡು ನಂತರ ಮುಚ್ಚಿಟ್ಟು ಬೇಯಿಸಿಕೊಳ್ಳುವ. ಚಿಕನಲ್ಲಿ ತುಂಬ ವೆರೈಟೀಸ್ ಇದೆ, ತುಂಬ ಟೇಸ್ಟಿಯಾಗಿ ಮಾಡೋಕ್ಕಾಗುತ್ತೆ. ಸೊ ಇದೂ ಒಂದು ತುಂಬ ಟೇಸ್ಟಿಯಾಗಿರುವಂಥ ಚಿಕನ್ ಕರಿ ಇದು. ಒಂದೇ ಥರ ಚಿಕನ್ ಕರಿ ಮಾಡಿ ತಿಂದು ಬೋರ್ ಆಗಿದ್ದರೆ ಈ ಥರ ಒಮ್ಮೆ ಮಾಡಿ. ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿದೆ ಅಂತ. ನೋಡಿ, ಇದೀಗ ಬೆಂದಿದೆ. ನಾನು ಇದಕ್ಕೆ ಗ್ರೀನ್ ಮಸಾಲಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲ ಆ್ಯಡ್ ಮಾಡಿದ ಮೇಲೆ ನಾವಿಲ್ಲಿ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 5 ನಿಮಿಷದವರೆಗೆ ಹಾಗೆ ಬಿಟ್ಟು ಆಮೇಲೆ ಮುಚ್ಚಿಟ್ಟು ಬೇಯಿಸಿಕೊಳ್ಳಿ. ನಂತರ ನಮಗೆ ಬೇಕಾಗಿರುವಂಥದ್ದು ತೆಂಗಿನ ತುರಿ. 1 ತೆಂಗಿನಕಾಯಿಯ ಅರ್ಧ ಭಾಗದಷ್ಟನ್ನು ತಗೊಂಡಿದ್ದೀನಿ.
ತೆಂಗಿನ ಹಾಲು ನಮಗೆ ಬೇಕು. ಸೊ ಇದನ್ನ ಅರೆದು ಇದರ ಹಾಲನ್ನು ನಾವು ಫಿಲ್ಟರ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಫಿಲ್ಟರ್ ಮಾಡ್ಕೊಳ್ಳಿ. ನೋಡಿ 1.5 ಗ್ಲಾಸಿನಷ್ಟು ಹಾಲನ್ನು ನಾನು ಈ ಚಿಕನ್ಗೆ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಚೆನ್ನಾಗಿ ಬೆಂದಿದೆ. ನೋಡಿ ಇದರ ಮಸಾಲೆಯ ಹಸಿ ವಾಸನೆ ಹೋಗಿದೆ. ಸೊ ನಾವಿವಾಗ ಇದಕ್ಕೆ ತೆಂಗಿನ ಹಾಲನ್ನು ಆ್ಯಡ್ ಮಾಡ್ಕೊಳ್ಬೇಕು. ಚಿಕನ್ನ ನೀರೆಲ್ಲ ಈ ಥರ ಡ್ರೈ ಆಗಿ ಮಸಾಲೆ ಮಾತ್ರ ಇರಬೇಕು. ಇವಾಗ ನಾವು ಇದಕ್ಕೆ ತೆಂಗಿನ ಹಾಲನ್ನು ಆ್ಯಡ್ ಮಾಡ್ಕೊಳ್ಬೇಕು. ತೆಂಗಿನ ಹಾಲು ಹಾಕಿದ ಮೇಲೆ ನಾವು ಅರ್ಧ ಗ್ಲಾಸಿನಷ್ಟು ಬಿಸಿ ನೀರನ್ನು ಹಾಕ್ಕೊಂಡು ಇದನ್ನ ಬೇಯಿಸಿಕೊಳ್ಬೇಕು. ಉಪ್ಪು ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಖಾರ ಎಲ್ಲಾದರೂ ಕಮ್ಮಿ ಆಗಿದ್ದರೆ ಈ ಟೈಮಲ್ಲಿ ನಾವು ಹಸಿಮೆಣಸಿನಕಾಯನ್ನು ಹಾಕ್ಕೊಳ್ಬೋದು. ಒಮ್ಮೆ ಈ ಚಿಕನ್ ಕರಿನ ಟ್ರೈ ಮಾಡಿದರೆ ನೀವು ಮತ್ತೆ ಅಂತೂ ಮಾಡ್ತೀರಾ. ಅಷ್ಟು ಟೇಸ್ಟಿಯಾಗಿರುವಂಥ ಚಿಕನ್ ಕರಿ ಇದು. ಮುದ್ದೆಗಂತೂ ಬೆಸ್ಟ್ ಕಾಂಬಿನೇಷನ್ ಇದು. ಚಿಕನ್ ಕರಿನ ತುಂಬ ವೆರೈಟಿಯಾಗಿ ಟ್ರೈ ಮಾಡ್ತೀವಿ. ಬಟ್ ಮಸಾಲೆಗಳು ಆದಷ್ಟು ಕಮ್ಮಿ ಹಾಕಿದ್ರೇ ಚಿಕನ್ ಕರಿ ತುಂಬ ಟೇಸ್ಟಿಯಾಗಿ ಬರೋದು. ಇಲ್ಲಾಂದರೆ ಮಸಾಲೆಗಳ ಸ್ಮೆಲ್ ಅಥವಾ ಹಸಿ ವಾಸನೆ ಹಾಗೇ ಇರುತ್ತೆ. ಈ ಥರ ಟ್ರೈ ಮಾಡೋದಕ್ಕೆ ಮರಿಬೇಡಿ. ಈ ಥರ ಚಿಕನ್ ಕರಿಯನ್ನು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ ಕೊನೆಯಲ್ಲಿ ನಾನಿಲ್ಲಿ ಒಂದಿಷ್ಟು ಕೊತ್ತಂಬರಿ ಸೊಪ್ಪನ್ನು ಮತ್ತು ಹಸಿಮೆಣಸಿನಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಹೇಗೆ ಬಂದಿದೆ ಅಂತ ಈ ಚಿಕನ್ ಕರಿ. ಇದು ಬಿಸಿಯಾಗಿರೋದ್ರಿಂದ ಒಂಚೂರು ನೀರಿನ ಥರ ಕಾಣಿಸ್ತಿದೆ. ಬಟ್ ಇದು ಒಂಚೂರು ಕಳೆದ್ರೆ ಅಂದರೆ ತಣ್ಣಗಾದಾಗ ಇದು ತಿಕ್ ಗ್ರೇವಿ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಬರುವವರೆಗೂ ಧನ್ಯವಾದಗಳು.